ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಆಗಸ್ಟ್ ತಿಂಗಳ 18ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 6:01 ಇರಲಿದೆ. ನಂತರ ಏಕಾದಶಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ರಾತ್ರಿ 3:39 ಇರಲಿದೆ. ನಂತರ ಆರಿದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 6:24 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ಇದು ಈ ದಿನ ರಾತ್ರಿ 10:59 ಇರಲಿದೆ. ನಂತರ ವಜ್ರ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ವೃಷಭ. ಅಂದರೆ ಚಂದ್ರ ವೃಷಭ ರಾಶಿಯಲ್ಲಿ ಈ ದಿನ ಮಧ್ಯಾಹ್ನ 2:41 ಇರಲಿದ್ದು ನಂತರ ಮಿಥುನ ರಾಶಿಗೆ ಚಂದ್ರನ ಪ್ರವೇಶ ಆಗುತ್ತೆ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:45 ಬೆಳಿಗ್ಗೆ 9:19 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:01 ಅಪರಾಹ್ನ 3:35 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:53 ಮಧ್ಯಾಹ್ನ 12:27 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:51 ಮಧ್ಯಾಹ್ನ 1:43 ಇನ್ನು ಅಪರಾಹ್ನ 3:28 ಅಪರಾಹ್ನ 4:21 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:43 ರಾತ್ರಿ 7:14 ಅಮೃತ ಕಾಲ ಇರುವಂಥ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:06 ಸೂರ್ಯಾಸ್ತ ಸಂಜೆ 6:39. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಸ್ಸಿಗೆ ಕಾರಕ. ಅದರಿಂದಲೇ ಚಂದ್ರನನ್ನು ಮನಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ದಿನ ಮನಸ್ಸು ಮಾಡಿದ್ರೆ ಎಂಥದ್ದೇ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಇದನ್ನು ನೀವು ಜ್ಞಾಪಕದಲ್ಲಿಟ್ಕೊಂಡ್ರೆ ಈ ದಿನ ಅತ್ಯುತ್ತಮವಾದಂಥ ಸಾಧನೆಗಳನ್ನು ಮಾಡಲಿಕ್ಕೆ
ತುಂಬ ಅನುಕೂಲತೆಗಳು ಸನ್ನಿವೇಶಗಳು ಒದಗಿ ಬರುತ್ತೆ. ಹಾಗಾಗಿ ಈ ಚಂದ್ರನನ್ನು ಯಶಸ್ಸಿಗೂ ಕೂಡ ಕಾರಕ ಅಂತ ಹೇಳ್ತಾರೆ. ಮನಸ್ಸು ಮಾಡಿದ್ರೆ ಕೆಲಸ ಆಗುತ್ತೆ, ಕೆಲಸ ಆದರೆ ಯಶಸ್ಸು ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ಈ ದಿನ ಯಶಸ್ಸಿಗೆ, ಕಲ್ಪನೆಗೆ, ಹಾಗೆ ವಾತ್ಸಲ್ಯಕ್ಕೆ, ಪೋಷಣೆಗೆ ಚಂದ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವಿಶೇಷವಾಗಿ ಅಂತಃಕರಣ, ಒಂದು ಮಾನವೀಯತೆ ಎದ್ದು ಕಾಣಿಸುವಂಥದ್ದು, 4 ಜನರಿಗೆ ಸಹಾಯ ಮಾಡುವಂಥ ಒಂದು ಮನಸ್ಥಿತಿ ಕೂಡ ಈ ದಿನದಲ್ಲಿರುತ್ತೆ. ಹಾಗೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ. ಹಾಗೆ ಈ ಹೋಟೆಲ್ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರುವಂಥವ್ರಿಗೂ ಕೂಡ ಈ ದಿನದ ಸನ್ನಿವೇಶ ತುಂಬ ಫೇವರಬಲ್ ಆಗಿರುತ್ತೆ. ಹಾಗಾಗಿ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ, ಸಂತೋಷ ಕೊಡುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಚಂದ್ರ ಪ್ರಯಾಣಕ್ಕೆ, ಸಂಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನದ ನಿಮ್ಮ ಪ್ರಯಾಣ ಶುಭವಾಗಿರುತ್ತೆ, ಲಾಭವಾಗಿರುತ್ತೆ. ನಿಮ್ಮ ಒಂದು ಉದ್ದೇಶಿತ ಗುರಿಯನ್ನು ಈಡೇರಿಸ್ಕೊಳ್ಳಿಕ್ಕೆ ತುಂಬ ಅನುಕೂಲಕರವಾಗಿರುವಂಥ, ಫೇವರಬಲ್ ಆಗಿರುವಂಥ ಸನ್ನಿವೇಶಗಳು ಕೂಡ ಇರುತ್ತೆ. ಹಾಗೆ ಈ ದಿನದ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುಹೋರದಲ್ಲಿ ನೀವು ಆರಂಭ ಮಾಡಿದ್ರೆ ನಿಮಗೆ ಕಾರ್ಯಸಿದ್ಧಿ ಉಂಟಾಗುತ್ತೆ. ಗುರುಹೋರ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ. ಈ ಸಂದರ್ಭದಲ್ಲಿ ಸ್ವಲ್ಪ ರಾಹುಕಾಲ ಇರುತ್ತೆ. ಇದನ್ನು ನೋಡಿಕೊಂಡು ನೀವು ಅನುಸರಣೆ ಮಾಡಿ. ಇನ್ನು ಅಪರಾಹ್ನ 3 ಗಂಟೆ 33 ನಿಮಿಷದಿಂದ ಅಪರಾಹ್ನ 4 ಗಂಟೆ 36 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 27 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಆಗಿಬಿಡುತ್ತೆ ನೀವೇನಾದರೂ ಶನಿ ಹೋರದಲ್ಲಿ ಇದನ್ನು ಆರಂಭ ಮಾಡಿದರೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು, ತುಂಬ ನಿಧಾನ. 2.5 ವರ್ಷಗಳ ಕಾಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲಿಸುವಂಥವನು. ಅಂಥ ಸಮಯ ಬೇಕು. ಆದರೆ ಚಂದ್ರನಿಗೆ 2.5 ದಿನಗಳೇ ಸಾಕಾಗುತ್ತೆ. ಹಾಗಾಗಿ ಇಲ್ಲಿ ಶನಿಗೂ ಮತ್ತು ಚಂದ್ರನಿಗೂ ಇರುವಂಥ ವ್ಯತ್ಯಾಸಗಳನ್ನು ನೋಡಿ. ಹಾಗಾಗಿ ಈ ದಿನ ಪ್ರಮುಖವಾಗಿರುವಂಥ ವಿಚಾರಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 12 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 30 ನಿಮಿಷದಿಂದ ಅಪರಾಹ್ನ 3 ಗಂಟೆ 33 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 33 ನಿಮಿಷದಿಂದ ರಾತ್ರಿ 10 ಗಂಟೆ 30 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಕುಜ ಹೋರ ಕೂಡ ಚೆನ್ನಾಗಿಲ್ಲ. ಅದು ಕೂಡ ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಈ ದಿನ ಮಾಡಲಿಕ್ಕೆ ಹೋಗಬೇಡಿ ಈ ಕುಜ ಹೋರಾದಲ್ಲಿ. ಇನ್ನು ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಮತ್ತು ಈ ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವರು ಕೂಡ ಕುಜ ಹೋರಾದಲ್ಲಿ ಆದಷ್ಟು ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಬೇಡಿ. ಇನ್ನು ಕೆಲವೊಂದು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆ, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂಥವರು ಈ ಕುಜ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯ ಅಡ್ವೆಂಚರಸ್ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 18 ನಿಮಿಷದವರೆಗೆ. ಹಾಗೆ ಅಪರಾಹ್ನ 4 ಗಂಟೆ 36 ನಿಮಿಷದಿಂದ ಸಂಜೆ 5 ಗಂಟೆ 39 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 27 ನಿಮಿಷದಿಂದ ರಾತ್ರಿ 12 ಗಂಟೆ 24 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ, ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗ ಶ್ರವಣವನ್ನು ಮಾಡಬೇಕು, ಪಂಚಾಂಗ ಪಠಣವನ್ನು ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನೀವು ಅದನ್ನು ಅನುಸರಣೆ ಮಾಡಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ನೀವು ನಿಮ್ಮ ಕಾರ್ಯಸಿದ್ಧಿಯನ್ನು ಪಡ್ಕೊಳ್ಬೇಕು, ಕಾರ್ಯದಲ್ಲಿ ಯಶಸ್ಸು ಸಿಗಬೇಕು ಅಂತ ಹೇಳಿದ್ರೆ ಈ ಪಂಚಾಂಗ ಶ್ರವಣ, ಪಂಚಾಂಗ ಪಠಣ ಬಹಳ ಮುಖ್ಯವಾಗುತ್ತೆ. ಇದರಿಂದ ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ.
ಅದರಲ್ಲೂ ಈ ದಶಮಿಯ ದಿನ ಬಹಳ ವಿಶೇಷ ಮುಹೂರ್ತಗಳು ಇರುವಂಥದ್ದು. ವಿವಾಹಕ್ಕೆ ಮುಹೂರ್ತ ಇದೆ, ಗೃಹ ಪ್ರವೇಶಕ್ಕಿದೆ. ಹಾಗೆ ಈ ದಿನ ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ಸಂದರ್ಭ ಕೂಡ. ಯಾಕೆಂದರೆ ಈ ದಿನ ಮೃಗಶಿರ ನಕ್ಷತ್ರ ಇರುತ್ತೆ ಮತ್ತು ಸೋಮವಾರ ಬೇರೆ. ಹಾಗಾಗಿ ಈ ದಿನ ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ಸಂದರ್ಭ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:06 ಆರಂಭ ಆಗುತ್ತೆ. ಇನ್ನು ರಾತ್ರಿ 3:36 ಈ ಅಮೃತ ಸಿದ್ಧಿಯೋಗ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಮುಖವಾದಂತಹ ಶುಭ ಕಾರ್ಯಗಳೇನಿದೆ ಅದನ್ನು ಈ ಸಂದರ್ಭದಲ್ಲಿ ನೀವು ಆರಂಭ ಮಾಡ್ಬೋದು. ಯಾವುದೇ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿಕ್ಕೂ ಕೂಡ ಈ ಸಮಯ ನಿಮಗೆ ತುಂಬ ಪ್ರಶಸ್ತವಾಗಿದೆ. ಇದನ್ನು ನೀವು ಅನುಸರಣೆ ಮಾಡಿ ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಶ್ರಾವಣ ಸೋಮವಾರ ಇರುವಂಥ ದಿನ. ಹಾಗಾಗಿ ಈ ದಿನ ಶ್ರಾವಣ ಸೋಮವಾರವನ್ನು ಆಚರಣೆ ಮಾಡುವಂಥವ್ರಿಗೆ ಪ್ರಶಸ್ತವಾದಂತಹ ಸಮಯಗಳು ವಿಪುಲವಾಗಿದೆ. ಅದನ್ನು ಕೂಡ ಬಳಸ್ಕೊಳ್ಳಿ. ಪರಮೇಶ್ವರನ ದರ್ಶನವನ್ನು ಮಾಡಿ ಈ ದಿನ. ಹಾಗೆ ಈ ದಿನ ಮಖ ಮಳೆ ಕೂಡ ಆರಂಭ ಆಗ್ತಾ ಇದೆ. ಇದನ್ನೇ ಮಗೆ ಮಳೆ ಅಂತ ಹೇಳಿ ಕರೆಯುವಂಥದ್ದು. ರೈತಾಪಿ ವರ್ಗದವರಿಗೆ ಈ ಮಳೆ ಅತ್ಯಂತ ಪ್ರಮುಖವಾಗಿರುವಂಥ ಮಳೆ. ಇದು ಸಿಂಹ ಮಾಸದಲ್ಲಿ ಆರಂಭ ಆಗ್ತಾ ಇರುವಂಥದ್ದು. ಇದನ್ನೇ ಆವಣಿ ಮಾಸಂ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಒಟ್ಟಾರೆ ಈ ದಿನ ನಿಮಗೆ ತುಂಬ ಪ್ರಶಸ್ತವಾಗಿರುವಂಥ ದಿನ ಎಲ್ಲ ರೀತಿಗಳಿಂದಲೂ ಕೂಡ. ಇನ್ನು ಬಂಧುಗಳೇ, ಈ ದಿನದ ವಿಶೇಷ ಮಾಹಿತಿ ಅಂತ ಹೇಳಿದ್ರೆ, ನೆನ್ನೆ ತಾನೇ ರವಿ ತನ್ನ ಸ್ವಂತ ರಾಶಿಯಾದಂತಹ ಸಿಂಹರಾಶಿಯ ಪ್ರವೇಶ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ರವಿ ಸಿಂಹರಾಶಿಯಲ್ಲಿದ್ದರೆ ಶನಿ ಮೀನರಾಶಿಯಲ್ಲಿ ಇದ್ದಾನೆ. ಹಾಗಾಗಿ ಇಲ್ಲಿ ಶನಿಯ ದೃಷ್ಟಿ 6ನೇ ಮನೆಗಿದ್ರೆ ರವಿಯ ದೃಷ್ಟಿ 8ನೇ ಮನೆಗಿರುತ್ತೆ. ಹಾಗಾಗಿ ಇಲ್ಲಿ ಸೂರ್ಯ ಮತ್ತು ಶನಿ ಷಷ್ಠಾಷ್ಟಕ ಯೋಗವನ್ನು ಉಂಟು ಮಾಡ್ತಾ ಇರುವಂಥವ್ರು. ಹಾಗಾಗಿ ಕೆಲವು ರಾಶಿಯವರಿಗೆ ಈ ಷಷ್ಠಾಷ್ಟಕ ಯೋಗ ಏನಿದೆ ಅದು ಸ್ವಲ್ಪ ವ್ಯತ್ಯಯಗಳನ್ನು ಉಂಟು ಮಾಡ್ತಾ ಇದೆ, ಸ್ವಲ್ಪ ಸಂಕಷ್ಟಗಳಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಒಂದು ಸಂದೇಶ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇರುವಂಥದ್ದು. ಹಾಗೆ ಈ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥದ್ದು ಸೂರ್ಯ ಮತ್ತು ಶನಿಯ ಸಂಚಾರಕ್ಕೆ ವಿಶೇಷವಾದಂಥ ಒಂದು ಸ್ಥಾನವನ್ನು ಕೊಟ್ಟಿರುವಂಥ ವಿಚಾರ ತಮಗೂ ಕೂಡ ಗೊತ್ತಿದೆ. ಇಲ್ಲಿ ಯಾವಾಗ ಸೂರ್ಯ ಮತ್ತು ಶನಿ ಪರಸ್ಪರ 6 ಮತ್ತು 8ನೇ ಮನೆಯಲ್ಲಿ ಚಲಿಸುತ್ತೋ ಆ ಸಂದರ್ಭದಲ್ಲಿ ಷಷ್ಠಾಷ್ಟಕ ಯೋಗ ಸೃಷ್ಟಿಯಾಗ್ಬಿಡುತ್ತೆ. ಇಲ್ಲಿ ಇದೇ ಆಗಸ್ಟ್ 17ರಿಂದ ಸೂರ್ಯ ಮತ್ತು ಶನಿಯಿಂದ ಈ ಷಡಾಷ್ಟಕ ಅಥವಾ ಷಷ್ಠಾಷ್ಟಕ ಯೋಗ ಉಂಟಾಗ್ತಾ ಇರುವಂಥದ್ದು. ಇದರ ಪ್ರಭಾವ ಎಲ್ಲ ರಾಶಿಗಳ ಮೇಲೂ ಕೂಡ ಇರುತ್ತೆ. ಆದರೆ ಕೆಲವು ರಾಶಿಯವರಿಗೆ ಮಾತ್ರ ವಿಶೇಷವಾಗಿ ಈ ಯೋಗ ಹೆಚ್ಚು ನಕಾರಾತ್ಮಕವಾದಂತಹ ಪ್ರಭಾವವನ್ನು ಬೀರ್ತಾ ಇದೆ. ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಉಂಟಾಗುವಂಥದ್ದು. ಹಾಗಾಗಿ ಇಲ್ಲಿ ಈಗ ಹೇಳುವಂತಹ ರಾಶಿಗಳವರು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ತುಂಬ ಉತ್ತಮ. ಇಲ್ಲಿ ಮೊದಲನೇದಾಗಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ಸೂರ್ಯ ಮತ್ತು ಶನಿಯಿಂದ ರೂಪುಗೊಳ್ಳುವಂತಹ ಅಪಾಯಕಾರಿಯಾದಂತಹ ಷಷ್ಠಾಷ್ಟಕ ಯೋಗ ಇದು. ಏಕೆಂದರೆ ಇಲ್ಲಿ ಸೂರ್ಯ ತಂದೆ, ಶನಿ ಮಗ. ತಂದೆ ಮಕ್ಕಳಾದರೂ ಕೂಡ ಇವರು ಪರಸ್ಪರ ಬದ್ಧ ವೈರಿಗಳಾಗಿರ್ತಾರೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಕುಟುಂಬ ಸ್ಥಾನದಲ್ಲಿ ರವಿ ಇರೋದ್ರಿಂದ ಕುಟುಂಬದ ಒಳಗೆ ತಂದೆ ಮಕ್ಕಳೇನಾದರೂ ಇದ್ದರೆ ಬಹಳ ವಿಶೇಷವಾಗಿ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿಟ್ಕೊಳ್ಬೇಕು. ಇಲ್ಲಿ ಈ ಷಷ್ಠಾಷ್ಟಕ ಯೋಗದಿಂದ ಸಾಕಷ್ಟು ಹಣಕಾಸಿನ ನಷ್ಟಗಳು ಕೂಡ ಉಂಟಾಗ್ತಾ ಇರುತ್ತೆ. ಜೊತೆಗೆ ಆತ್ಮವಿಶ್ವಾಸ ಇರಲ್ಲ. ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಏನೋ ಒಂದು ರೀತಿಯಲ್ಲಿ ಮನಸ್ಸಿರಲ್ಲ, ಭಯದ ವಾತಾವರಣ ಇರುತ್ತೆ. ಆ ಕೆಲಸ ಆಗತ್ತೋ ಇಲ್ವೋ ಅನ್ನೋಂಥ ಅಭದ್ರತೆ ಕಾಡ್ತಾ ಇರುತ್ತೆ. ಹಾಗಾಗಿ ನಷ್ಟ ಮಾಡ್ಕೊಳ್ಳೋವಂಥದ್ದು ಯಾಕೆ ಅನ್ನುವಂಥ ವಿಚಾರ ಬಂದಾಗ ಅಂಥ ಕೆಲಸಗಳನ್ನು ನೀವು ಮುಂದೂಡುವಂಥದ್ದು ಇರುತ್ತೆ. ಹೀಗಾಗಿ ಈ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ತುಂಬ ಉಂಟಾಗುವಂಥದ್ದು. ಜೊತೆಗೆ ಹಣಕಾಸಿನ ಸವಾಲುಗಳು, ಚಾಲೆಂಜಸ್ ಅನ್ನುವಂಥದ್ದು ತುಂಬ ಎದುರಾಗುತ್ತೆ. ಹಾಗಾಗಿನೇ ಈ ಷಷ್ಠಾಷ್ಟಕದ ಯೋಗದ ನಿರ್ಮಾಣದ ಸಂದರ್ಭದಲ್ಲಿ ನೀವು ಯಾವುದೇ ಒಂದು ಮಹತ್ವಪೂರ್ಣವಾದಂಥ ಪ್ರಮುಖವಾದಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಅದರಲ್ಲೂ ಅವಸರದಲ್ಲಿ ಯಾವುದೇ ನಿರ್ಣಯಕ್ಕೆ ಬರಬೇಡಿ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಹಾಗೆ ಮನೆಯಲ್ಲಿ ಏನಾದರೂ ಹಿರಿಯರಿದ್ದರೆ, ಅನುಭವಸ್ಥರಿದ್ದರೆ, ತಜ್ಞರಿದ್ದರೆ ಅವರನ್ನು ನೀವು ಕನ್ಸಲ್ಟ್ ಮಾಡಿ ಈ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಸಿಂಹರಾಶಿಯವರಿಗೆ ಈ ವಿಶೇಷವಾದಂತಹ ಸೂಚನೆ ಏನು ಅಂತ ಹೇಳಿದ್ರೆ, ನಿಮ್ಮ ರಾಶಿಯ ಅಧಿಪತಿಯಾದಂಥ ರವಿ ನಿಮ್ಮ ರಾಶಿಗೆ ಬಂದಿದ್ದಾನೆ. ಆದರೆ ಇದು ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಅದರಲ್ಲೂ ಈ ಶನಿಯ ದೃಷ್ಟಿ ಏನಿದೆ ಅದು ಸಾಕಷ್ಟು ಆರ್ಥಿಕ ಸಂಘರ್ಷವನ್ನು ಉಂಟು ಮಾಡುವಂಥ ಸಂದರ್ಭ ಇದೆ.
ಜೊತೆಗೆ ಕುಟುಂಬದಲ್ಲೂ ಕೂಡ ಒಂದು ರೀತಿಯ ಒತ್ತಡಗಳಿರುತ್ತೆ. ಕುಟುಂಬಸ್ಥರ ಮಧ್ಯೆನೇ ಈ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬರುವಂಥದ್ದಿರುತ್ತೆ. ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗಲ್ಲ, ಅಥವಾ ಒಬ್ಬರ ಅಭಿಪ್ರಾಯ ಮತ್ತೊಬ್ಬರಿಗೆ ಇಷ್ಟ ಆಗಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇರಬೇಕಾಗತ್ತೆ. ಹಾಗಾಗಿ ಮನೆಯ ವಾತಾವರಣವೇ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಹಾಗಾಗಿ ತುಂಬ ಸಾಮರಸ್ಯದಿಂದ, ತುಂಬ ಹೊಂದಾಣಿಕೆಯಿಂದ ಹೋಗುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಹಾಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ ಅಥವಾ ನಿಮ್ಮ ವ್ಯವಹಾರಗಳಲ್ಲಾಗಲಿ, ಸ್ವಂತ ಬಿಸ್ನೆಸ್ಸಲ್ಲಾಗಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಅದರಲ್ಲೂ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ನಿಮಗೆ ಸ್ವಲ್ಪ ಮನಸ್ತಾಪಗಳು ಬಹಳ ಬೇಗ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಹಣದ ವಿಚಾರವಾಗಿ ಸಾಕಷ್ಟು ನಷ್ಟಗಳಾಗತ್ತೆ. ಹಾಗಾಗಿ ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ. ಅಂದರೆ ಹಣವನ್ನು ಸಾಲವಾಗಿ ತರುವಂಥದ್ದು, ಸಾಲವಾಗಿ ಕೊಡುವಂಥದ್ದು, ಇಲ್ಲ ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥ ವಿಚಾರ ಇದ್ಯಾವುದು ಕೂಡ ಬರಬಾರ್ದು. ಇನ್ನು ಈ ಒಂದು ಸಮಯದಲ್ಲೇ ನಿಮಗೆ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಸಂಕಷ್ಟಗಳಿರುತ್ತೆ. ಆರೋಗ್ಯ ಸಮಸ್ಯೆ ಕೂಡ ಆಗಾಗ್ಗೆ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಒಟ್ಟಾರೆ ನೀವು ಒತ್ತಡದಿಂದನೇ ಕೆಲಸ ಮಾಡಬೇಕಾಗತ್ತೆ. ಇದರಿಂದ ಮನಸ್ಸಿಗೆ ಅಷ್ಟೊಂದು ಸಮಾಧಾನ ಇರಲ್ಲ. ಜೊತೆಗೆ ಹಣಕಾಸಿನ ನಷ್ಟ, ಇಂತಹ ನಷ್ಟಗಳನ್ನು ನೀವು ತುಂಬಿಸ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬ ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗೆ ಯಾವುದೇ ರೀತಿಯ ದೊಡ್ಡ ಮಟ್ಟದಲ್ಲಿ ಈ ಬಂಡವಾಳ ಹೂಡುವಂಥದ್ದು, ಇನ್ವೆಸ್ಟ್ ಮಾಡುವಂಥ ವಿಚಾರ, ಇದನ್ನು ನೀವು ಮುಂದೂಡುವಂಥದ್ದು ಉತ್ತಮ. ಇನ್ನು ಕನ್ಯಾ ರಾಶಿಯವರಿಗೆ ಈ ಷಷ್ಠಾಷ್ಟಕ ಯೋಗ ಏನಿದೆ, ಇದು ನಿಮ್ಮ ಗೌರವವನ್ನು ಕಡಿಮೆ ಮಾಡುವಂಥ ಸಂದರ್ಭ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಈ ಒಂದು ಅವಧಿಯಲ್ಲಿ ನಿಮ್ಮ ಗೌರವ, ನಿಮ್ಮ ಖ್ಯಾತಿ, ನಿಮಗಿರುವಂಥ ಒಂದು ಹೆಸರು ಸ್ವಲ್ಪ ಎಲ್ಲೋ ಮಸುಕಾಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಹಣಕಾಸಿನ ಕೊರತೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಿಮ್ಮ ಫೇಸ್ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿನೇ ಬಹಳಷ್ಟು ಎಚ್ಚರಿಕೆಯಿಂದನೇ ಈ ಸಂದರ್ಭದಲ್ಲಿ ಇರಬೇಕು. ಹಾಗೆ ನೀವು ತುಂಬ ತಾಳ್ಮೆಯನ್ನು ವಹಿಸಬೇಕು. ತುಂಬ ಸಂಯಮ ಅನ್ನುವಂಥದ್ದು ಬೇಕು. ಬಹಳ ಬೇಗ ಸಿಟ್ಟಿಗೆ ಹೇಳುವಂಥದ್ದಾಗಲಿ ಅಥವಾ ಆತುರದಲ್ಲಿ ಯಾವುದೋ ಒಂದು ಮಾತನ್ನು ಹೇಳುವಂಥದ್ದನ್ನಾಗಲಿ ಮಾಡಬಾರ್ದು. ನಿಮ್ಮ ಅಭಿಪ್ರಾಯಗಳನ್ನು ಆದಷ್ಟು ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಇನ್ನು ಬಹಳ ಬೇಗ ನೀವು ಎಚ್ಚರ ತಪ್ಪುವಂಥದ್ದಿದೆ. ಅಂದರೆ ಯಾವುದೋ ಒಂದು ಆಸೆಗೆ ಬಲಿಯಾಗಿ ನಿಮಗೆ ತೇಜೋವಧೆ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಏಕೆಂದರೆ ಋಣಾತ್ಮಕವಾದಂಥ ಫಲಿತಾಂಶಗಳು ನಿಮಗೆ ಇರೋದರಿಂದ ನೀವು ಜಾಗ್ರತೆಯಿಂದ ಇರಬೇಕು. ಇನ್ನು ಈ ಸಮಯದಲ್ಲಿ ನಿಮ್ಮ ಮಾತಿನಲ್ಲಿ, ನಿಮ್ಮ ವರ್ತನೆಯಲ್ಲಿ ನಿಯಂತ್ರಣವನ್ನು ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಧನುರಾಶಿಯವರಿಗೆ ಈಗಾಗಲೇ ಅರ್ಧಾಶ್ರಮದಲ್ಲಿ ಶನಿ ಇದ್ದಾನೆ. ಇನ್ನು ಭಾಗ್ಯಸ್ಥಾನದಲ್ಲಿ ರವಿ ಸ್ಥಿತನಾಗಿದ್ದಾನೆ. ಹಾಗಾಗಿನೇ ಇಲ್ಲಿ ರವಿ ಮತ್ತು ಶನಿಯಿಂದ ರೂಪುಗೊಳ್ಳುವಂತಹ ಈ ಷಷ್ಠಾಷ್ಟಕ ಯೋಗ ಏನಿದೆ, ಇದು ನಿಮಗೆ ಸ್ವಲ್ಪ ಅಶುಭ ಯೋಗ ಅಂತಲೇ ಹೇಳ್ಬೋದು. ಸ್ವಲ್ಪ ಹಾನಿಕಾರಕವಾಗಿರುವಂಥ ಯೋಗ ಇದು. ಹಾಗಾಗಿನೇ ಈ ಸಂದರ್ಭದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡುವಂಥ ವಿಚಾರ ಯಾವುದೇ ಇದ್ರೂ ಅದನ್ನು ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ಕಾನೂನಿನ ವಿಚಾರದಲ್ಲೂ ಕೂಡ ಎಚ್ಚರ ತಪ್ಪುವಂಥದ್ದು ಇದೆ. ಹಾಗಾಗಿನೇ ಕಾನೂನಿನ ಹೋರಾಟವನ್ನು ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗೆ ಅನಾವಶ್ಯಕವಾದಂಥ ಮಾತು, ಅನಾವಶ್ಯಕವಾದಂಥ ವಿವಾದಗಳಲ್ಲಿ ಸಿಲುಕಿಕೊಳ್ಳುವಂಥದ್ದು ಇದೆ. ಹಾಗಾಗಿ ನಿಮ್ಮ ಮಾತನ್ನಾಗಲಿ, ನಿಮ್ಮದೇ ಮಾತು ನಡೀಬೇಕು ಅನ್ನುವಂಥ ಹಠದ ಸ್ವಭಾವವನ್ನು ಈ ಸಂದರ್ಭದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳೇಬೇಕು. ಹಾಗೆ ಈ ಸಂದರ್ಭ ನಿಮ್ಮ ಮಾತಿನಲ್ಲಾಗಲಿ ಅಥವಾ ನೀವು ಕೊಡುವಂಥ ಭರವಸೆಗಳಲ್ಲಾಗಲಿ ನಿಯಂತ್ರಣವನ್ನು ಇಟ್ಕೊಳ್ಬೇಕು. ಹಾಗಾಗಿ ಒಂದು ಮಾತು ಆಡಿದ್ರೆ ಹೋಯಿತು, ಮುತ್ತು ಒಡೆದ್ರೆ ಹೋಯಿತು ಅಂತ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಸಂದರ್ಭ ನಿಮ್ಮ ಮಾತಿನಲ್ಲಿ ತುಂಬ ಜಾಗ್ರತೆ ಬೇಕಾಗುತ್ತೆ. ಹಾಗೆ ಆದಷ್ಟು ಶತ್ರುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಕುಂಭರಾಶಿಯವರಿಗೆ ಈ ರವಿ ಮತ್ತು ಶನಿಯಿಂದ ರೂಪುಗೊಳ್ತಾ ಇರುವಂಥ ಈ ಷಷ್ಠಾಷ್ಟಕ ಯೋಗ ಕೂಡ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟನ್ನು ತರುವಂಥದ್ದು. ಯಾಕೆಂದರೆ ಇಲ್ಲಿ ಕುಟುಂಬ ಸ್ಥಾನದಲ್ಲಿ ಶನಿ ಇದ್ದರೆ ಕಳತ್ರ ಸ್ಥಾನದಲ್ಲಿ ರವಿ ಇರ್ತಾನೆ. ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಮನಸ್ತಾಪಗಳಾಗುತ್ತೆ, ವಾತಾವರಣ ಸರಿ ಇರಲ್ಲ. ಹಾಗಾಗಿನೇ ನೀವು ಒಂಟಿಯಾಗಿ ಇರಬೇಕು, ಮನೆಯಿಂದ ದೂರ ಉಳಿಬೇಕು ಅನ್ನುವಂಥ ಆಲೋಚನೆಗಳು ಕೂಡ ಬರುವಂಥದ್ದಿದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ಷಷ್ಠಾಷ್ಟಕ ಯೋಗದ ಈ ನಕಾರಾತ್ಮಕ ಪ್ರಭಾವ ಏನಿದೆ ಅದು ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುತ್ತೆ.
ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಕೆಲವರ ಮೇಲೆ ವೃಥ ಅನುಮಾನ ಪಡ್ತೀರಿ, ಕೆಲವರ ಮೇಲೆ ಅತೀವ ನಂಬಿಕೆಯನ್ನು ಇಟ್ಕೊಳ್ತೀರಿ. ಇದೆಲ್ಲವೂ ಕೂಡ ನಿಮಗೆ ವಿರುದ್ಧವಾದಂತಹ ಒಂದು ಫಲಿತಾಂಶಗಳನ್ನು ತಂದುಕೊಡುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲೇ ನೀವು ವಾದ ವಿವಾದಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಇದರಿಂದ ಜಗಳಗಳಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಪತಿ ಪತ್ನಿಯರ ಮಧ್ಯೆ ಕೂಡ ಮನಸ್ತಾಪಗಳು ಜಾಸ್ತಿ ಆಗ್ಬೋದು. ಯಾವುದೋ ಒಂದು ಹಳೆಯ ವಿಚಾರವನ್ನೇ ಮತ್ತೆ ಕೆದಕಿ ನಿಮ್ಮ ಜಗಳಕ್ಕೆ ಕಾರಣವಾಗುವಂಥದ್ದು ಇರುತ್ತೆ. ಹಾಗಾಗಿನೇ ತುಂಬ ಹೊಂದಾಣಿಕೆ ಈ ಸಂದರ್ಭದಲ್ಲಿ ಬೇಕಾಗುತ್ತೆ. ಇನ್ನು ನಿಮ್ಮ ಪ್ರಯಾಣದಿಂದ, ನಿಮ್ಮ ಪ್ರವಾಸದಿಂದ ಅಷ್ಟೊಂದು ಸೌಖ್ಯ ಇಲ್ಲ. ವಾಹನದಿಂದ ನಿಮಗೆ ಯಾವುದೇ ಅನುಕೂಲತೆಗಳಿರಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ವಾಹನದ ದುರಸ್ತಿ, ವಾಹನದ ಮೇಲೆ ಖರ್ಚು ಮಾಡುವಂಥ ಹಣ ವಿಪರೀತವಾಗಿರುತ್ತೆ. ಹಾಗೆ ಈ ಸಂಬಂಧಗಳಲ್ಲಿ ಬಿರುಕು ಬಿಟ್ಟಾಗ ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೂ ಕೂಡ ಇದು ಅನ್ವಯ ಆಗುವಂಥದ್ದು. ಅಲ್ಲೂ ಕೂಡ ನಿಮಗೆ ಹಿನ್ನಡೆ ಉಂಟಾಗುವಂಥದ್ದಿದೆ. ಹಾಗಾಗಿನೇ ನೀವು ಜಾಗರೂಕರಾಗಿ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕು. ಇನ್ನು ನಿಮ್ಮ ಆರೋಗ್ಯದಲ್ಲೂ ಕೂಡ ಏರಿಳಿತಗಳು ಇದ್ದೇ ಇರುತ್ತೆ. ಇದನ್ನು ಕೂಡ ನೋಡ್ಕೊಳ್ಬೇಕು. ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗೆ ತುತ್ತಾಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವಿದ್ಯಾರ್ಥಿಗಳು ವಿಶೇಷವಾಗಿ ನಿಮ್ಮ ಸ್ನೇಹಿತರ ಪ್ರಭಾವಕ್ಕೆ ಒಳಗಾಗಬಾರ್ದು. ಅವರ ಇನ್ಫ್ಲೂಯೆನ್ಸ್ ಏನಿದೆ ಅದು ನಿಮ್ಮನ್ನು ತಪ್ಪು ದಾರಿಗೆ ಎಳೆದ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ನಿಮ್ಮ ಒಂದು ಗೌರವವನ್ನು, ಕುಟುಂಬದ ಗೌರವವನ್ನು ಕಾಪಾಡುವಂಥ ಒಂದು ಪ್ರಯತ್ನವನ್ನು ಮಾತ್ರ ಮಾಡ್ತಾ ಇರಬೇಕು. ಹಾಗಾಗಿ ಬಂಧುಗಳೇ, ಈ ಷಷ್ಠಾಷ್ಟಕ ಯೋಗ ಏನಿದೆ ಈ 4 ರಾಶಿಯವರಿಗೆ ವಿಶೇಷವಾದಂಥ ಒಂದು ನೆಗೆಟಿವ್ ಇಂಪ್ಯಾಕ್ಟನ್ನು ಉಂಟು ಮಾಡ್ತಾ ಇದೆ, ನಕಾರಾತ್ಮಕವಾದಂಥ ಪ್ರಭಾವವನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಈ 4 ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಉಳಿದ ರಾಶಿಯವರಿಗೂ ಕೂಡ ಈ ಷಷ್ಠಾಷ್ಟಕ ಯೋಗದ ಪ್ರಭಾವ ಇರುತ್ತೆ, ಆದರೆ ಅದು ಅಷ್ಟೊಂದು ಮಟ್ಟದಲ್ಲಿ ಇರಲ್ಲ. ಆದರೂ ಕೂಡ ಅಲ್ಪ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥ ಸಂದರ್ಭ ಇದೆ. ಹಾಗಾಗಿ ಕುಟುಂಬದಲ್ಲಿ ತುಂಬ ಹೊಂದಾಣಿಕೆಯಿಂದ ಇರಿ. ಒಬ್ಬರು ಮಾತಾಡಿದ್ರೆ ನೀವು ಮೌನವಾಗಿರಬೇಕು. ಆಗ ಮಾತ್ರ ಕುಟುಂಬದಲ್ಲಿ ಒಂದು ಸಾಮರಸ್ಯ ಕಂಡು ಬರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ವಾದ ವಿವಾದ, ಪ್ರತಿವಾದ ಇದನ್ನು ನೀವು ಆದಷ್ಟು ಕಡಿಮೆ ಮಾಡಿಕೊಳ್ಳುವಂಥದ್ದು ತುಂಬ ಸೂಕ್ತ. ಇನ್ನು ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಿ. ಆರೋಗ್ಯವನ್ನು ನೀವು ಪ್ರಿಯಾರಿಟಿಯಲ್ಲಿ ನೋಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಪ್ರತಿನಿತ್ಯ ನೀವು ಈ ರವಿ ಸಿಂಹರಾಶಿಯಲ್ಲಿ ಇರುವವರೆಗೂ ಕೂಡ ಸೂರ್ಯ ನಮಸ್ಕಾರವನ್ನು ಮಾಡಿ ಬೆಳಗಿನ ಸಂದರ್ಭದಲ್ಲಿ. ಇನ್ನು ಶನಿವಾರದ ದಿನ ಆಂಜನೇಯನ ದರ್ಶನ ಮಾಡಿ ಶಿವ ದೇವಾಲಯಕ್ಕೆ ಹೋಗಿ ಬರ್ತಾ ಇರಿ. ಸಾಧ್ಯ ಆದರೆ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿ. ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸುವಂಥ ಒಂದು ಪ್ರಯತ್ನ ಕೂಡ ಜೊತೆಯಲ್ಲಿರಲಿ. ಇದರಿಂದ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ ದ್ವಿತೀಯದಲ್ಲಿ ಚಂದ್ರ ಇರುವಾಗ ಕುಟುಂಬ ಸ್ಥಾನದಲ್ಲಿ ಈ ದಿನ ನಿಮಗೆ ಸ್ವಲ್ಪ ಗೊಂದಲಗಳು ಇರುತ್ತೆ, ಒತ್ತಡಗಳಿರುತ್ತೆ. ಅದರಲ್ಲೂ ಪ್ರಯಾಣದ ಸಂದರ್ಭದಲ್ಲಿ ಈ ದಿನ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳು ಈ ದಿನ ಸುಗಮವಾಗಿ ಸುಲಲಿತವಾಗಿ ನಡೆಯಲ್ಲ. ಪ್ರಯತ್ನ ಬಹಳಷ್ಟು ಮಟ್ಟಿಗೆ ನೀವು ಮಾಡಲೇಬೇಕಾಗತ್ತೆ. ಹಾಗೆ ಗ್ರಹಗತಿಗಳು ಕೂಡ ಈ ದಿನ ನಿಮಗೆ ಸಂಯಮದಿಂದ ಇರಬೇಕು ಅನ್ನುವಂಥದ್ದನ್ನು ಸೂಚಿಸ್ತಾ ಇದೆ. ಹಾಗಾಗಿ ತುಂಬ ತಾಳ್ಮೆಯಿಂದ ಈ ದಿನ ನೀವು ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗೆ ಈ ಹೊಸ ಪರಿಚಯದವರೊಂದಿಗೆ, ಅಂದರೆ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ತುಂಬ ಜಾಗ್ರತೆಯಿಂದ ಇರಬೇಕು. ವಾದ ವಿವಾದಗಳಿಗೆ ಈ ದಿನ ಒಳಗಾಗಬಾರ್ದು. ಹಾಗೆ ಹಣಕಾಸಿನ ವ್ಯವಹಾರಗಳಲ್ಲೂ ಕೂಡ ಎಚ್ಚರಿಕೆ ಇರಲಿ. ಹಣ ಕೊಡುವಂಥದ್ದು, ಹಣ ತರುವಂಥದ್ದು, ಸಾಲ ಸೋಲ ಮಾಡುವಂಥ ವಿಚಾರ ಇದ್ಯಾವುದು ಕೂಡ ಈ ದಿನ ಬೇಡ. ಏಕೆಂದರೆ ನಿಮಗೆ ಇದು ಭಾರಿ ನಷ್ಟವನ್ನು ತರ್ತಾ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಹೊಸ ಯೋಜನೆಯನ್ನು ಅಥವಾ ಹೊಸ ಚಟುವಟಿಕೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟವರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಅದರಲ್ಲೂ ಕುಟುಂಬಸ್ಥರನ್ನು ಈ ಒಂದು ಸಂದರ್ಭದಲ್ಲಿ ಕನ್ಸಲ್ಟ್ ಮಾಡುವಂಥದ್ದು, ಅವರಿಗೆ ನಿಮ್ಮ ಯೋಜನೆಯನ್ನು ಪರಿಚಯಿಸುವಂಥದ್ದು, ಅವರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನ ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ಏನೋ ಒಂದು ಮನಸ್ತಾಪಗಳಿರುತ್ತೆ. ಹುಡುಗಾಟಕ್ಕೆ ಮಾಡುವಂಥ ಒಂದು ಕೀಟಲೆ ಏನಿದೆ ಅದು ಅತಿರೇಕಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಆಸ್ತಿ ಪಾಸ್ತಿ ವಿವಾದಗಳೇನಾದರೂ ಇದ್ದರೆ ಅದನ್ನು ಈ ದಿನ ಮುಟ್ಟಬೇಡಿ, ಅದರ ತಂಟೆಗೆ ಹೋಗಬೇಡಿ. ಏಕೆಂದರೆ ಅದರಿಂದ ಕೂಡ ನಿಮಗೆ ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಗ್ತಾ ಇಲ್ಲ.
ಇನ್ನು ಯಾವುದೇ ಒಂದು ಪ್ರಯತ್ನ ಕೂಡ ಅನುಕೂಲ ಬರ್ತಾ ಇಲ್ಲ ಅಂತ ಹೇಳಿ ಅದನ್ನು ಅಲ್ಲಿಗೆ ನಿಲ್ಲಿಸಬೇಡಿ, ಅದನ್ನು ಆದಷ್ಟು ಮುಂದುವರಿಸ್ತಾ ಇರಿ. ಇವತ್ತಲ್ಲ ನಾಳೆ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಆತ್ಮವಿಶ್ವಾಸದಿಂದ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಉಪಯುಕ್ತವಾದಂಥ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾಗ ಈ ದಿನ ತುಂಬ ಉತ್ಸಾಹ ಇದೆ, ಸಂತೋಷ ಇದೆ. ಹಾಗೆ ಹೊಸಬರ ಭೇಟಿ, ಹಳಬರ ಭೇಟಿ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ವಿನೂತನ ಜೀವನ ಶೈಲಿಯನ್ನು ಪರಿಚಯಿಸುತ್ತೆ. ಹಾಗೆ ಈ ದಿನದಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರೋ ಅಷ್ಟು ನಿಮಗೆ ಒಂದು ಸಂತೋಷ ಅನ್ನುವಂಥದ್ದು ಇದೆ. ಅಂದರೆ ನೋವು ಉಂಡ್ರೆ ಮುಂದೆ ಉತ್ತಮ ಫಲ ಇದೆ, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂಥದ್ದು ಈ ದಿನ ಸಾಬೀತಾಗುತ್ತೆ. ಹಾಗೆ ಈ ದಿನದಲ್ಲಿ ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಜೊತೆಗೆ ಸಂಯಮ ಇದೆ. ಇವೆರಡರ ಕಾಂಬಿನೇಷನ್ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಒಂದು ರೀತಿಯಲ್ಲಿ ಸಕ್ಸಸ್ಸನ್ನು ಉಂಟು ಮಾಡುತ್ತೆ. ಹಾಗೆ ಈ ದಿನ ಸ್ನೇಹಿತರ ಭೇಟಿ, ಅವರಿಂದ ಸಿಕ್ಕುವಂತಹ ಶುಭ ಸುದ್ದಿ ನಿಮಗೆ ಒಂದು ರೀತಿಯಲ್ಲಿ ಉತ್ಸಾಹವನ್ನು, ಒಂದು ಹೊಸ ಎನರ್ಜಿಯನ್ನು ತಂದು ಕೊಡ್ತಾ ಇದೆ. ಹಾಗಾಗಿ ಈ ದಿನದ ವ್ಯವಹಾರಗಳು ತೃಪ್ತಿಕರವಾಗಿರುತ್ತೆ. ಅದರಲ್ಲೂ ಹಣಕಾಸಿನ ವ್ಯವಹಾರ ಈ ದಿನ ನಿಮಗೆ ತುಂಬ ಅನುಕೂಲವನ್ನು ತರುವಂಥದ್ದು. ನಿಮ್ಮ ಸ್ವಂತ ಬಿಸ್ನೆಸ್ ಆಗಲಿ, ಉದ್ಯೋಗ ಆಗಲಿ ನಿಮಗೆ ಒಂದು ರೀತಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದಾಗತ್ತೆ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳು ಕೂಡ ನಿಮಗೆ ಪ್ರಗತಿದಾಯಕವಾಗಿರುತ್ತೆ. ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವಂಥದ್ದು ಕೂಡ ಇದೆ. ಹೊಸ ಪ್ರಯತ್ನಗಳಾಗತ್ತೆ. ಇದರಿಂದ ಹೊಸ ಅವಕಾಶಗಳು ತೆರೆದುಕೊಳ್ಳುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ನೀವು ಹೂಡಿಕೆಯ ವಿಚಾರ, ಇನ್ವೆಸ್ಟ್ಮೆಂಟ್ ವಿಚಾರ, ಇದರಿಂದ ಉತ್ತಮವಾದಂಥ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವ್ಯವಹಾರದಲ್ಲೂ ಕೂಡ ಆತುರದ ನಿರ್ಣಯಗಳನ್ನು ಕೈಗೊಳ್ಳುವಂಥದ್ದನ್ನು ಮಾಡಬೇಡಿ. ಇದೊಂದನ್ನು ನೀವು ನಿಯಂತ್ರಣ ಮಾಡಿಕೊಳ್ಳಿ. ಉಳಿದೆಲ್ಲವೂ ಕೂಡ ನಿಮ್ಮಂತೆ ಆಗುತ್ತೆ. ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಂತೋಷ, ಸೌಲಭ್ಯ, ತುಂಬ ಕಂಫರ್ಟ್ ಝೋನಲ್ಲಿರುವಂಥದ್ದು ಎಲ್ಲವೂ ಈ ದಿನ ನಿಮಗೆ ಒದಗಿ ಬರುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಗಣಪತಿಯನ್ನು ಆರಾಧನೆ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನದ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಇರುತ್ತೆ. ಯಾವ ಕೆಲಸವನ್ನು ಮಾಡಬೇಕು, ಯಾವುದನ್ನು ಮುಂದೂಡಬೇಕು, ಇದರಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ. ಹಾಗೆ ಈ ದಿನ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಾಗಲಿ ಅಥವಾ ಮನೆಯಲ್ಲಿ ನಡೆಯುವಂಥ ವಿದ್ಯಮಾನಗಳಾಗಲಿ ಸ್ವಲ್ಪ ದ್ವಂದ್ವತೆಯಿಂದ ಕೂಡಿರುವಂಥದ್ದು. ನೀವು ಅಂದುಕೊಳ್ಳೋದೇ ಒಂದು, ಅದು ಆಗೋದೇ ಇನ್ನೊಂದು. ಹಾಗಾಗಿ ತದ್ವಿರುದ್ಧವಾದಂತಹ ಕೆಲವು ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಆದರೆ ಈ ದಿನದಲ್ಲಿ ಮಕ್ಕಳ ವಿಚಾರದಲ್ಲಿ ಮಾತ್ರ ನಿಮಗೆ ಸಮಾಧಾನ ಇದೆ, ಸಂತೋಷ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ತುಂಬ ಸಾಮರಸ್ಯದಿಂದ ಇರ್ತೀರಿ. ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು ಕೂಡ ಇರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ, ಅದಕ್ಕೆ ಪೂರಕವಾದಂತಹ ಒಂದು ಕೆಲಸ ಈ ದಿನ ನಿಮ್ಮಿಂದ ಆಗತ್ತೆ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದಿದೆ. ಇದು ನಿಮ್ಮ ಕುಲದೇವರ ದಯೆಯಿಂದ ಆಗುವಂಥದ್ದು. ಹಾಗಾಗಿನೇ ಈ ದಿನದಲ್ಲಿ ಒಂದು ಸಕ್ಸಸ್ ಏನಿದೆ ಅದು ಮತ್ತೊಂದಕ್ಕೆ ಪ್ರೇರಣೆಯನ್ನು ಉಂಟು ಮಾಡುವಂಥದ್ದು. ಹಾಗಾಗಿನೇ ಈ ದಿನ ತುಂಬ ಜವಾಬ್ದಾರಿಯುತವಾದಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತೀರಿ. ಆದರೆ ಈ ಹಣದ ವಿಚಾರದಲ್ಲಿ ಮಾತ್ರ ತಪ್ಪು ನಿರ್ಧಾರವನ್ನು ಕೈಗೊಳ್ಳುವಂಥದ್ದಿದೆ. ಜೊತೆಗೆ ಈ ದಿನದ ಪ್ರಯಾಣ ಏನಿದೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ, ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನದಲ್ಲಿ ನಿಮಗೆ ಭಿನ್ನಾಭಿಪ್ರಾಯಗಳಿಂದಲೇ ಕೆಲವೊಂದು ಸಣ್ಣ ಮಟ್ಟದ ಮನಸ್ತಾಪಗಳು ಉಂಟಾಗುವಂಥದ್ದಿದೆ. ಇಲ್ಲಿ ಜಾಗೃತರಾಗಿರಬೇಕಾಗತ್ತೆ. ಇನ್ನು ಕುಟುಂಬದ ಅವಶ್ಯಕತೆಯ ಕಡೆಗೆ ಸ್ವಲ್ಪ ಗಮನ ಕೊಡಿ. ಕುಟುಂಬದಲ್ಲಿರುವಂಥ ಹಿರಿಯರ ಕಡೆ, ಅವರ ಆರೋಗ್ಯದ ಕಡೆ ಈ ದಿನ ನಿಮ್ಮ ಗಮನ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭ ಫಲಗಳ ಯೋಗ ಇರುವಂಥ ದಿನ. ಅದರಲ್ಲೂ ಈ ಒಂದು ಸಂದರ್ಭದಲ್ಲಿ ಚಂದ್ರನಿಂದ ನಿಮಗೆ ಉತ್ತಮವಾದಂತಹ ಸೌಲಭ್ಯಗಳು ಸಿಕ್ಕತ್ತೆ. ಹಾಗೆ
ಈ ದಿನ ಒಂದು ಮನರಂಜನೆಯಲ್ಲಾಗಲಿ ಅಥವಾ ಒಂದು ಕುಟುಂಬದ ಶುಭ ಸಮಾರಂಭದಲ್ಲಾಗಲಿ ಭಾಗವಹಿಸುವಂಥ ಒಂದು ಯೋಗ ಚೆನ್ನಾಗಿದೆ. ಹಾಗೆ ಈ ದಿನ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಿರಾಸೆ ಅನ್ನುವಂಥದ್ದು ಇರಲ್ಲ. ಬಂದರೂ ಕೂಡ ಅದು ಜಾಸ್ತಿ ಹೊತ್ತು ನಿಮ್ಮ ಮನಸ್ಸಿನಲ್ಲಿ ಉಳಿಯಲ್ಲ. ಬಹಳ ಬೇಗ ಬೇಗ ಈ ದಿನ ಮನಸ್ಸು ಮತ್ತೊಂದು ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂಥ ಅವಕಾಶಗಳು ತುಂಬ ಇರುತ್ತೆ. ಹಾಗಾಗಿ ಈ ದಿನ ಕೆಟ್ಟದ್ದನ್ನು ಯೋಚನೆ ಮಾಡಲಿಕ್ಕೂ ಕೂಡ ನಿಮಗೆ ಪುರ್ಸತ್ತಿಲ್ಲ. ಅಷ್ಟರ ಮಟ್ಟಿಗೆ ನೀವು ಎಂಗೇಜ್ ಆಗಿರುವಂಥದ್ದು ಈ ದಿನ. ಇನ್ನು ನಿಮ್ಮ ಕ್ಲಿಷ್ಟಕರವಾದಂತಹ ಸನ್ನಿವೇಶಗಳು ಯಾವುದೇ ಇದ್ದರೂ ಕೂಡ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಏಕೆಂದರೆ ನಿಮ್ಮ ವಿವೇಚನೆ, ನಿಮ್ಮ ವಿವೇಕ, ಬುದ್ಧಿವಂತಿಕೆ, ನಿಮ್ಮ ಅನುಭವ ಈ ದಿನ ಅಂಥ ಒಂದು ಸನ್ನಿವೇಶದಿಂದ ನಿಮ್ಮನ್ನು ಪಾರು ಮಾಡುತ್ತೆ. ಇನ್ನು ಹಣಕಾಸಿನ ವ್ಯವಹಾರಗಳು ಕೂಡ ಈ ದಿನ ನಿಮಗೆ ಉತ್ತಮವಾದಂಥ ಒಂದು ಲಾಭವನ್ನು ತರುತ್ತೆ. ಆದಾಯ ಚೆನ್ನಾಗಿದೆ. ಆದರೆ ಈ ದಿನ ದುಂದು ವೆಚ್ಚದ ಬಗ್ಗೆ ಸ್ವಲ್ಪ ನಿರ್ಧಾರವನ್ನು ಕೈಗೊಳ್ಳಬೇಕು. ಅಂದರೆ ಯಾವುದು ಅಗತ್ಯ ಇದೆ ಅದಕ್ಕೆ ಖರ್ಚು ಮಾಡಿ, ಅನಗತ್ಯವಾದಂಥ ವೆಚ್ಚಕ್ಕೆ ಕಡಿವಾಣ ಹಾಕುವಂಥದ್ದು, ಅದನ್ನು ಉಳಿತಾಯ ಮಾಡುವಂಥ ಒಂದು ಪ್ರಯತ್ನ ಈ ದಿನದಿಂದಲೇ ಆಗಬೇಕಾಗತ್ತೆ. ಇನ್ನು ಈ ದಿನ ಕೈಯಲ್ಲಿರುವಂಥ ಜವಾಬ್ದಾರಿಗಳನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗಾಗಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ಕೊಳ್ಳುವಂಥದ್ದು, ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿಯನ್ನು ಹೊಂದಿರ್ತಾರೆ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳನ್ನು ಹಿಂದೆ ಮಾಡ್ತಾ ಇದ್ದಂಥವ್ರಿಗೆ ಈ ದಿನ ಒಳ್ಳೆಯ ಲಾಭ ಇದೆ. ಏಕೆಂದರೆ ಇನ್ವೆಸ್ಟ್ಮೆಂಟಿಂದ ಒಳ್ಳೆಯ ಫಲ ಈ ದಿನ ನಿಮಗೆ ಸಿಕ್ಕತ್ತೆ. ಈ ಹಣ ಹೂಡಿಕೆಯ ವಿಚಾರ ಏನಿದೆ ಅದು ಬಹಳ ಪ್ರಬುದ್ಧವಾದ ನಿರ್ಧಾರವಾಗಿರುತ್ತೆ ಈ ದಿನ. ಇನ್ನು ಈ ದಿನ ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ಪಾತ್ರ ಏನು, ಇದನ್ನು ಬಹಳ ಚೆನ್ನಾಗಿ ನೀವು ತಿಳ್ಕೊಳ್ಳುವಂಥದ್ದಿದೆ. ಹಾಗಾಗಿನೇ ಈ ದಿನ ನಿಮಗೆ ಜವಾಬ್ದಾರಿಯುತವಾದಂಥ ಕೆಲಸಗಳು ಬಂದರೂ ಅದನ್ನು ಸಂತೋಷದಿಂದ ನಿಭಾಯಿಸ್ತೀರಿ. ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 10ನೇ ಮನೆ ಅಂದರೆ ಬಹಳ ವಿಶೇಷವಾದಂಥ ಒಂದು ಕಾಳಜಿ ಇದೆ, ಕಳಕಳಿ ಇದೆ, ಮುತುವರ್ಜಿ ಚೆನ್ನಾಗಿದೆ. ಕೆಲಸ ಮಾಡುವಂಥ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಅದ್ಭುತವಾಗಿರುತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳು ನೆನ್ನೆಗಿಂತ ಈ ದಿನ ಉತ್ತಮವಾಗಿರುತ್ತೆ. ಆದರೆ ಆಪ್ತ ಸ್ನೇಹಿತರ ಜೊತೆಯಲ್ಲಿ ಮಾಡುವಂಥ ವ್ಯವಹಾರಗಳೇನಿದೆ ಇದರಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಎಲ್ಲವನ್ನೂ ಕೂಡ ಲಾಭಕ್ಕಾಗಿ ಮಾಡುವಂಥದ್ದಲ್ಲ. ಕೆಲವೊಂದು ಸಂಬಂಧಗಳನ್ನು ಉಳಿಸ್ಕೊಳ್ಳಿಕ್ಕಾಗಿಯೂ ವ್ಯವಹಾರಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಕೊಟ್ಟು ತೆಗೆದುಕೊಳ್ಳುವಂಥ ಒಂದು ವಿದ್ಯಮಾನ ಜರುಗತ್ತೆ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇಲ್ಲಿ ಎಸ್ಟಾಬ್ಲಿಷ್ ಆಗುವಂಥದ್ದು ಈ ದಿನದಲ್ಲಿದೆ. ಹಾಗೆ ಈ ದಿನ ದೀರ್ಘಾವಧಿ ಸಾಲಗಳೇನಾದರೂ ಮಾಡಿಕೊಂಡಿದ್ದರೆ ಅದನ್ನು ಇತ್ಯರ್ಥಪಡಿಸುವಂಥ ಒಂದು ಒಳ್ಳೆಯ ದಾರಿಯನ್ನು ಕಂಡುಕೊಳ್ತೀರಿ ಈ ದಿನ. ಒಟ್ಟಾರೆ ಸಮಸ್ಯೆಗೆ ಸೂಕ್ತವಾದಂಥ ಪರಿಹಾರ ಸಿಕ್ಕುವಂಥ ಸಂದರ್ಭ ಇದೆ. ಇನ್ನು ವ್ಯವಹಾರದಲ್ಲಿ ಹೊಸ ಹೂಡಿಕೆಗಳು ಆಗುವಂಥದ್ದು, ಇನ್ವೆಸ್ಟ್ಮೆಂಟ್ ಚೆನ್ನಾಗಿರುತ್ತೆ, ಆಲೋಚನೆ ಚೆನ್ನಾಗಿದೆ. ನಿಮ್ಮ ವ್ಯಾಪಾರವನ್ನು ಎಕ್ಸ್ಟೆಂಡ್ ಮಾಡುವಂಥ ವಿಚಾರ, ಇದರಲ್ಲೂ ಕೂಡ ಉತ್ತಮವಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥದ್ದಿದೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳ ಬೆಂಬಲ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ನಿಮ್ಮ ನಡತೆ, ನಿಮ್ಮ ಮಾತು ಬಹಳ ವಿಶೇಷವಾಗಿ ಆಕರ್ಷಣೀಯವಾಗಿ ಇರುವಂಥದ್ದು. ಹಾಗಾಗಿ 4 ಜನರನ್ನು ಆಕರ್ಷಣೆ ಮಾಡ್ತೀರಿ. ನಿಮ್ಮ ಮಾತಿನಿಂದ ಅವರನ್ನು ಬೆರಗುಗೊಳಿಸ್ತೀರಿ, ಮೆಸ್ಮರೈಸ್ ಮಾಡ್ತೀರಿ. ಅಂತಹ ಒಂದು ಒಳ್ಳೆಯ ಸಂದರ್ಭ ನಿಮ್ಮಲ್ಲಿ ಈ ದಿನ ಉಂಟಾಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಮೂಗಿಗೆ ನೇರವಾಗಿರುವಂತೆ ಕೆಲವೊಂದು ವರ್ತನೆಗಳು ಇರುವಂಥದ್ದು ಇದೆ. ನಿಮ್ಮದೇ ಮಾತು ನಡಿಬೇಕು, ನಿಮ್ಮದೇ ಹಠ ಸಾಧನೆ ಮುಂದುವರಿಬೇಕು ಅನ್ನುವಂಥದ್ದು ಇದ್ದಾಗ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಇದರಲ್ಲಿ ನೀವು ಸೂಕ್ತವಾಗಿ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಅಭಿಪ್ರಾಯವನ್ನು ಹೇಳುವಂತಹ ಸಂದರ್ಭದಲ್ಲಿ ತುಂಬ ದೃಢವಾಗಿರ್ತೀರಿ. ಆತ್ಮವಿಶ್ವಾಸ ಚೆನ್ನಾಗಿದೆ. ಆದರೆ ಅದು ಬೇರೆಯವರಿಗೆ ನೋವನ್ನು ತರಬಾರ್ದು, ಬೇರೆಯವರ ಸೆಂಟಿಮೆಂಟ್ಸನ್ನು ಹರ್ಟ್ ಮಾಡಬಾರ್ದು. ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಓವರ್ ಕಾನ್ಫಿಡೆನ್ಸ್ ಇರುವಂಥದ್ದು, ಅತೀವವಾದಂತಹ ಆತ್ಮವಿಶ್ವಾಸ, ಇದು ನಿಮ್ಮ ಹಿನ್ನಡೆಗೆ ಕಾರಣವಾಗುತ್ತೆ.
ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಕಾನ್ಫಿಡೆನ್ಸ್ ಇರಬೇಕು. ಕಡಿಮೆ ಒಂದು ಕಾನ್ಫಿಡೆನ್ಸ್ ಇರುವಂಥದ್ದಾಗಲಿ ಅತಿ ಹೆಚ್ಚು ಕಾನ್ಫಿಡೆನ್ಸ್ ಇರುವಂಥದ್ದಾಗಲಿ ನಿಮ್ಮ ಕೆಲಸಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಈ ದಿನ ನಿಮ್ಮ ನಡತೆಯಿಂದ, ನಿಮ್ಮ ಮಾತಿನಿಂದ, ನಿಮ್ಮ ಸಂಗಾತಿಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮಗೆ ತೀರಾ ಬೇಕಾದಂಥವ್ರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಏಕೆಂದರೆ ನಿಮ್ಮ ಮಾತು ಅವರಲ್ಲಿ ಒಂದು ರೀತಿಯ ಬೇಸರವನ್ನು ತರಿಸುವಂಥದ್ದು. ಹಾಗಾಗಿ ಅವರು ಪಡ್ಕೊಳ್ಳುವಂತಹ ಒಂದು ಸಹಾಯ ಸಹಕಾರಗಳಾಗಲಿ, ನಿಮಗೆ ಮಾಡಬೇಕು ಅಂದ್ಕೊಂಡಿರುವಂಥ ಒಂದು ಸಹಕಾರಗಳಾಗಲಿ ಅದು ಸೂಕ್ತವಾಗಿ ನಡೆಯಲ್ಲ, ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಬೇಸರದಿಂದ ಇರುವಂಥ ಸಂದರ್ಭ ಇದೆ. ಹಾಗೆ ಈ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಈ ದಿನ ಎಚ್ಚರ ತಪ್ಪಬೇಡಿ, ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ಕುಟುಂಬ ಸದಸ್ಯರು ನಿಮ್ಮ ನಿರ್ಣಯಗಳನ್ನು ಒಪ್ಕೊಳ್ಳಲ್ಲ. ಹಾಗಾಗಿ ಅವರನ್ನು ಕನ್ವಿನ್ಸ್ ಮಾಡುವಂಥದ್ದು ಅಥವಾ ನಿಮ್ಮ ನಿರ್ಣಯದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಹಾಗಾಗಿ ಆ ಸಮಯ ನೋಡಿ, ಸಂದರ್ಭ ನೋಡಿ ನೀವು ಇಂಥವು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಎಚ್ಚರ ತಪ್ಪುವಂಥದ್ದು ಒಳ್ಳೆಯದಲ್ಲ. ಆರೋಗ್ಯ ಸಮಸ್ಯೆ ಸಣ್ಣ ಮಟ್ಟದಲ್ಲಿರ್ಬೋದು, ನಾಳೆ ಅದು ದೊಡ್ಡದಾಗುತ್ತೆ. ಹಾಗಾಗಿ ಪ್ರಾರಂಭದಲ್ಲೇ ಅದನ್ನು ಉಪಶಮನ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ. ಇನ್ನು ಈ ದಿನ ಪ್ರಮುಖವಾದಂತಹ ಕೆಲವೊಂದು ವಿಚಾರಗಳನ್ನು ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಈ ದಿನದ ಪ್ರಯತ್ನ ನಿಮಗೆ ಹೆಚ್ಚು ಪ್ರಯತ್ನವಾಗುತ್ತೆ ಹೊರತು ಫಲಿತಾಂಶಗಳು ನಿಮಗೆ ಅನುಕೂಲಕರವಾಗಿ ಬರಲ್ಲ. ಇನ್ನು ಈ ದಿನದ ಪ್ರಯಾಣದ ಸೂಚನೆಗಳೇನಿದೆ ಅದನ್ನು ಆದಷ್ಟು ಪೂರ್ವ ಸಿದ್ಧತೆ ಪಕ್ಕಾ ಇರಲಿ, ಅದನ್ನು ನೀವು ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ಯಾವುದೇ ಸಂದರ್ಭದಲ್ಲಿ ಮನಸ್ಸಿಗೆ ಒತ್ತಡಗಳು ಉಂಟಾಗಬಾರ್ದು. ಆ ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ಹದಗೊಳಿಸ್ಕೊಳ್ಬೇಕು. ಯೋಗ ಮಾಡಿ, ಧ್ಯಾನ ಮಾಡಿ, ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥದ್ದು. ಅದರಲ್ಲೂ ನಿಮ್ಮ ಉತ್ಸಾಹ ಬಹಳ ಚೆನ್ನಾಗಿದೆ, ಆದರೆ ಮಧ್ಯದಲ್ಲಿ ಉತ್ಸಾಹಕ್ಕೆ ತಣ್ಣೀರನ್ನು ಎರಚುವಂಥ ಜನ ಬಂದು ಸೇರ್ಪಡೆ ಆಗುವಂಥದ್ದು ಇದೆ. ನಿಮ್ಮ ಹಿತ ಶತ್ರುಗಳ ರೂಪದಲ್ಲಿ ಬರ್ತಾರೆ. ಹಾಗಾಗಿ ನಿಮ್ಮ ಯೋಜನೆಗಳೇ ಅಲ್ಲಿ ತಲೆ ಕೆಳಗಾಗುವಂಥದ್ದು, ನಿಮ್ಮ ತೀರ್ಮಾನಗಳೇ ಯೂಟರ್ನ್ ಆಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗಾಗಿನೇ ಕೆಲಸಗಳಲ್ಲಿ ಆಸಕ್ತಿ ಕ್ರಮೇಣವಾಗಿ ಕಡಿಮೆ ಆಗುವಂಥದ್ದು, ಹಾಗೆ ಕೆಲಸಗಳಿಂದ ಬರುವಂಥ ಒಂದು ಫಲಿತಾಂಶ ಕೂಡ ನಿಮ್ಮ ಕೈಗೆ ನೇರವಾಗಿ ಬರಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಗಳೆಲ್ಲ ಸಾರ್ಥಕ್ಯವನ್ನು ಪಡ್ಕೊಳ್ಳಲ್ಲ. ಇನ್ನು ಈ ದಿನ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳು, ವಿವಾದಗಳು ಏನೇ ಇದ್ದರೂ ಅದು ಕೂಡ ಮತ್ತಷ್ಟು ಉಲ್ಬಣ ಆಗುವಂಥದ್ದು ಇರುತ್ತೆ. ಇದು ಮನಸ್ಸಿಗೆ ದೊಡ್ಡ ಮಟ್ಟದ ಒಂದು ಒತ್ತಡವನ್ನು ತರುತ್ತೆ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ವಾಹನದಿಂದ ನಿಮಗೆ ಈ ದಿನ ಅನುಕೂಲ ಇಲ್ಲ. ಹಾಗಾಗಿನೇ ಬೇರೆಯವರ ವಾಹನವನ್ನು ಓಡಿಸುವಂಥದ್ದಾಗಲಿ ಅಥವಾ ನಿಮ್ಮ ಸ್ವಂತ ವಾಹನದಲ್ಲೇ ಕೆಲವೊಮ್ಮೆ ಅಡ್ವೆಂಚರಸ್ ಆಗಿರುವಂಥ ಕೆಲಸಗಳನ್ನು ಮಾಡುವಂಥದ್ದು, ಓವರ್ ಸ್ಪೀಡ್ ಆಗುವಂಥದ್ದು, ಇಂಥದ್ದನ್ನು ಈ ದಿನ ಅವಾಯ್ಡ್ ಮಾಡಬೇಕು. ಇನ್ನು ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಈ ದಿನ ನಿಮಗೆ ಸ್ವಲ್ಪ ದಂಡ ಬೀಳುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳೆಲ್ಲ ತುಂಬ ಎಚ್ಚರಿಕೆಯಿಂದ ನೀವು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರಿಗೆ, ನಿಮ್ಮ ಕುಟುಂಬಸ್ಥರಿಗೆ ನಿಮ್ಮಿಂದ ಆಗಬೇಕಾಗಿರುವಂಥ ಒಂದು ಸಹಾಯವನ್ನು ಮಾಡುವಂಥ ಮನಸ್ಸು ಮಾಡಿ. ಅವರ ಒಂದು ಬೇಕು ಬೇಡಗಳನ್ನು ನೀವು ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು. ಕೆಲವೊಮ್ಮೆ ಅವರು ಹೇಳದೇ ಇದ್ರೂ ನೀವೇ ಅದನ್ನು ಗ್ರಹಿಸಬೇಕು. ಅಷ್ಟರ ಮಟ್ಟಿಗೆ ಇದನ್ನು ಸ್ವಲ್ಪ ಸೆನ್ಸಿಟಿವ್ ಆಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕುಟುಂಬಸ್ಥರ ಸಹಕಾರ ಬಹಳ ಚೆನ್ನಾಗಿದೆ. ನೀವು ಅಂದುಕೊಂಡಂಥ ಕೆಲಸಗಳನ್ನು ಮಾಡುವಂಥದ್ದು ಇದೆ. ಹಾಗೆ ಈ ದಿನ ಗುರುತರವಾದಂಥ ಒಂದು ಕಾರ್ಯ ನಡೆಯುತ್ತೆ. ಮನೆಯಲ್ಲಿ ನಡೆಯುವಂಥ ಶುಭ ಕಾರ್ಯ, ಅದರ ಒಂದು ಪೂರ್ವ ಸಿದ್ಧತೆ, ಅದಕ್ಕೆ ನಿಮ್ಮ ಬಂಧು ಬಾಂಧವರ ಸಹಕಾರ ಎಲ್ಲವೂ ಕೂಡ ಸೂಕ್ತ ಸಮಯದಲ್ಲಿ ಒದಗಿ ಬರುವಂಥದ್ದು ಇದೆ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳಬೇಕಾದಂಥ ಸಂದರ್ಭ ಇದೆ. ಹಾಗಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಮೀನಾಮೇಷ ಎಣಿಸಬೇಡಿ. ನಿಮಗೆ ನಿಮ್ಮ ಕುಟುಂಬಕ್ಕೆ ಯಾವುದು ಸರಿ ಅನಿಸುತ್ತೆ ಆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು
ಸನ್ನಿವೇಶ ಇದ್ದರೂ ಕೂಡ ಅದು ನಿಮಗೆ ಫೇವರಬಲ್ ಆಗೇ ಇರುವಂಥದ್ದು. ಹಾಗಾಗಿ ಬಂಧುಗಳ ಮಿತ್ರರ ಭೇಟಿ ಇರ್ಬೋದು. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಲಾಭದ ಅಂಶ ಇರ್ಬೋದು, ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇರುವಂಥವ್ರಿಗೆ ಈ ದಿನ ಬಹಳ ಚೆನ್ನಾಗಿದೆ. ಏಕೆಂದರೆ ನಿಮ್ಮ ಸ್ಪರ್ಧೆಯಲ್ಲಿ ಈ ದಿನ ನೀವು ಜಯಗಳಿಸುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನ ಕುಟುಂಬದಲ್ಲಿ ನಡೆಯುವಂಥ ವಿದ್ಯಮಾನಗಳು, ಆ ಕಾರ್ಯಗಳು, ಚಟುವಟಿಕೆಗಳು ನಿರಾಯಾಸವಾಗಿ ನಡೆಯುತ್ತೆ. ನಿಮ್ಮ ಪ್ರಯತ್ನ ಅಷ್ಟಕ್ಕಷ್ಟೇ ಇರುವಂಥದ್ದು, ಆದರೆ ಫಲ ಮಾತ್ರ ಬಹಳ ಅದ್ವಿತೀಯವಾಗಿರುವಂಥದ್ದು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಇಟ್ಟುಕೊಂಡಂಥ ನಿರೀಕ್ಷೆಗಳು ಈಡೇರುತ್ತೆ. ಎಲ್ಲೂ ಕೂಡ ಅನಾನುಕೂಲಕರವಾಗಿರುವಂಥ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿ ಅನಿಸಲ್ಲ. ಅದು ಬಂದರೂ ಕೂಡ ಬಹಳ ಸಣ್ಣ ಮಟ್ಟದಲ್ಲಿ ಬರುತ್ತೆ. ಅದನ್ನು ಬಹಳ ವಿಶೇಷವಾದಂಥ ಒಂದು ಪ್ರಯತ್ನದಿಂದ ನಿವಾರಣೆ ಮಾಡ್ಕೊಳ್ತೀರಿ. ಹಾಗೆ ಈ ದಿನ ಭಾವನೆಗಳು ಬಹಳವಾಗಿ ಇರುವಂಥದ್ದು, ಭಾವನೆಗಳೇ ನಿಮ್ಮನ್ನು ಆಳುವಂಥದ್ದು ಕೂಡ ಇದೆ. ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಉತ್ಸಾಹದ ದಿನ. ಅದರಲ್ಲೂ ಹೊಸಬರನ್ನು, ನೆಂಟರನ್ನು, ಬಂಧುಗಳನ್ನು ಭೇಟಿ ಮಾಡುವಂಥ ಸಂದರ್ಭಗಳಿದೆ, ಸನ್ನಿವೇಶಗಳಿರುತ್ತೆ. ಹಾಗಾಗಿಯೇ ಈ ದಿನ ಒಂದು ಹೊಸತನ, ಒಂದು ಲವಲವಿಕೆ ಇರುವಂಥ ಸಂದರ್ಭಗಳು ತುಂಬ ಇದೆ. ಹಾಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ತುಂಬ ಉತ್ಸಾಹ ಇರುವಂಥದ್ದು. ಏಕೆಂದರೆ ಈ ದಿನ ನಿಮ್ಮ ಎಲ್ಲ ಚಟುವಟಿಕೆಗಳು ಕೂಡ, ಎಲ್ಲ ಪ್ರಯತ್ನಗಳು ಕೂಡ ನಿಮ್ಮಂತೆಯೇ ಫಲವನ್ನು ಕೊಡುತ್ತೆ. ನೀವು ಅಂದುಕೊಂಡಂತಹ ಒಂದು ಸ್ಥಿತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಾಮಾಣಿಕತೆ ಇದೆ, ನಿಷ್ಠೆ ಇದೆ, ಸಮಯ ಪ್ರಜ್ಞೆ ಇದೆ. ಹಾಗಾಗಿಯೇ ಈ ದಿನ ತುಂಬ ಅನುಕೂಲತೆಗಳ ಜೊತೆಗೆ ಒಂದು ಒಳ್ಳೆಯ ಯೋಗವನ್ನು ನೀವು ಅನುಭವಿಸುವಂಥದ್ದು ಇದೆ. ಹಾಗೆ ಯೋಜಿತ ಕಾರ್ಯಗಳು ಪೂರ್ಣ ಆಗುವಂಥದ್ದು. ಏಕೆಂದರೆ ಗ್ರಹಗತಿಗಳು ಈ ದಿನ ಚೆನ್ನಾಗಿರೋದ್ರಿಂದ ಅಂದುಕೊಂಡಂಥ ಕೆಲಸಗಳನ್ನು ಮಾಡಿ ಮುಗಿಸ್ತೀರಿ. ಆದರೆ ಈ ದಿನ ದೂರದ ಸಂಬಂಧಿಕರಿಂದ ಬರುವಂಥ ಒಂದು ಭಾವನೆಗಳಾಗಲಿ, ಅಭಿಪ್ರಾಯಗಳಾಗಲಿ ನಿಮ್ಮನ್ನು ಸ್ವಲ್ಪ ವಿಚಲಿತರನ್ನಾಗಿ ಮಾಡುತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಆ ರೀತಿಯಲ್ಲಿ ನಿಮಗೆ ತಲೆಗೆ ಹುಳ ಸೇರ್ಪಡೆಯಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳು ಸರಾಗವಾಗಿ ಮುಂದುವರಿಯುತ್ತೆ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಕೆಲಸದಲ್ಲಿ ಆಸಕ್ತಿ ಎದ್ದು ಕಾಣಿಸುವಂಥದ್ದು. ಇನ್ನು ಈ ದಿನ ಮನೆಯ ಒಳಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಪ್ರಯತ್ನ ಇದ್ದರೆ ಮಾತ್ರ ನಿಮಗೆ ಫಲ, ಅದನ್ನು ಮುಂದುವರಿಸಬೇಕು. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಪ್ರಮುಖ ಕಾಗದ ಪತ್ರಗಳಿಗೆ ಸಹಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ವಿಚಾರದಲ್ಲಿ ಆದಷ್ಟು ದುಂದು ವೆಚ್ಚವನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥದ್ದು. ಅದರಲ್ಲೂ ಈ ದಿನದ ನಿಮ್ಮ ಪ್ರಯತ್ನಗಳು ಸ್ವಲ್ಪ ವ್ಯರ್ಥವಾಗುತ್ತೆ, ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತೆ. ಏಕೆಂದರೆ ಕೆಲವೊಮ್ಮೆ ಗೊತ್ತು ಗುರಿ ಇಲ್ಲದ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು, ನಂತರದಲ್ಲಿ ಪಶ್ಚಾತ್ತಾಪ ಪಡುವಂಥದ್ದು ಈ ದಿನದಲ್ಲಿ ಕಾಣಿಸ್ತಾ ಇದೆ. ಹಾಗೆ ಈ ದಿನ ಆತುರದಲ್ಲಿ ಮಾತಾಡುವಂಥದ್ದು ಒಳ್ಳೆಯದಲ್ಲ. ಏಕೆಂದರೆ ನಿಮ್ಮ ಮಾತು ಕೆಲವರ ಭಾವನೆಗಳನ್ನು ತುಂಬ ನೋಯಿಸುತ್ತೆ. ಹಾಗೆ ಈ ದಿನ ಬಹಳ ಶಾರ್ಪ್ ಆಗಿರುವಂಥ ಮಾತುಗಳೇ ನಿಮ್ಮಿಂದ ಬರುವಂಥದ್ದು. ಹಾಗಾಗಿ ಹಿಂದೆ ಮುಂದೆ ನೋಡದೆ ಮಾತಾಡುವಂಥದ್ದು ಇದೆಯಲ್ಲ, ಅದು ನಿಮ್ಮ ಗೌರವವನ್ನು ಕಡಿಮೆ ಮಾಡುತ್ತೆ. ಸ್ವಲ್ಪ ಮಾತಿನಲ್ಲಿ ನಿಯಂತ್ರಣ ಇರಲಿ, ವಿಶ್ವಾಸ ಇರಲಿ. ಇನ್ನು ಈ ದಿನ ನೀವು ಪ್ರಮುಖವಾದಂಥ ವಿಚಾರಗಳಲ್ಲಿ ತೆಗೆದುಕೊಳ್ಳುವಂಥ ಆಲೋಚನೆಗಳು ಸ್ಥಿರವಾಗಿರಲ್ಲ. ಏಕೆಂದರೆ ಒಂದು ತೀರ್ಮಾನ ಮಾಡಿದ್ರೆ ಅದನ್ನು ಆದಷ್ಟು ಬೇಗ ನೀವು ಪೂರ್ಣಗೊಳಿಸುವ ಬದಲು ಯೂಟರ್ನ್ ಆಗುವಂಥದ್ದು ಇರುತ್ತೆ. ಅಂದರೆ ಅಂದುಕೊಂಡಂಥ ಕಾರ್ಯವನ್ನೇ ಮುಂದೂಡುವಂಥದ್ದು, ಅದರಲ್ಲಿ ತೀವ್ರವಾದ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮನ್ನು ನಂಬಿದಂಥವ್ರಿಗೆ, ನಿಮ್ಮ ಆಶ್ರಯದಲ್ಲಿರುವಂಥವ್ರಿಗೆ ಈ ದಿನ ಸ್ವಲ್ಪ ಗೊಂದಲ ಇರುವಂಥದ್ದು. ಹಾಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ಬೇಕು. ಒಳಗೆ ಇಟ್ಟುಕೊಂಡು ನೀವು ಬೇಯೋದಕ್ಕಿಂತ ಆದಷ್ಟು ಅದನ್ನು ಸೂಕ್ತ ವ್ಯಕ್ತಿಗಳ ಜೊತೆ ಹಂಚಿಕೊಂಡ್ರೆ ಅವರಿಂದ ಸಿಕ್ಕುವಂಥ ಒಂದು ಸಲಹೆ, ಸಹಕಾರ ನಿಮ್ಮ ಒಂದು ಒತ್ತಡವನ್ನು ಕಡಿಮೆ ಮಾಡುತ್ತೆ.
ಹಾಗಾಗಿ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಈ ಒಂದು ತೀರ್ಮಾನವನ್ನು ನೀವು ಕೈಗೊಳ್ಳಬೇಕಾಗತ್ತೆ. ಹಾಗೆ ಈ ದಿನ ಅನಾವಶ್ಯಕವಾದಂತಹ ಗಂಡಾಂತರದ ಪರಿಸ್ಥಿತಿಗೆ ಎಡೆ ಕೊಡಬೇಡಿ. ಎಲ್ಲ ವಿಚಾರಗಳಲ್ಲೂ ಕೂಡ ಸೂಕ್ಷ್ಮವಾಗಿರಿ, ಹಾಗೆ ಎಚ್ಚರಿಕೆಯಿಂದ ನಡೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲದ ಯೋಗ ಇರುತ್ತೆ. ಏಕೆಂದರೆ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸಾಕಷ್ಟು ಅನುಕೂಲತೆಗಳು ಬರಲ್ಲ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಲ್ಲ. ಹಾಗಾಗಿನೇ ಪ್ರಮುಖವಾದಂಥ ವಿಚಾರಗಳಲ್ಲಿ ನೀವು ಮಾಡುವಂಥ ಪ್ರಯತ್ನ ಒಳ್ಳೆಯ ಫಲವನ್ನು ತರಲ್ಲ. ಇದರಿಂದ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದಿದೆ. ಆದರೆ ಈ ದಿನ ಯೋಜಿತ ಕಾರ್ಯಗಳನ್ನು ಮುಂದುವರಿಸುವಂಥ ಒಂದು ಒಳ್ಳೆಯ ಛಲ ಇದೆ, ಹಠ ಇದೆ. ಆದರೆ ಅದು ಮಿತಿಮೀರದಂತೆ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ದೂರದ ಸಂಬಂಧಿಗಳಿಂದಲೂ ಕೂಡ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಅವರವರ ಸ್ವಾರ್ಥದಲ್ಲಿ ಈ ದಿನ ಜೀವನ ಇದ್ದಾಗ ನಿಮ್ಮ ಒಂದು ಉಳುವಿಕೆಯ ಪ್ರಶ್ನೆ ಇಲ್ಲಿ ಉದ್ಭವ ಆಗುವಂಥದ್ದು ಇದೆ. ಆದರೆ ವ್ಯವಹಾರಗಳು ನಿಧಾನವಾಗಿ ಏನೋ ನಡೆಯುತ್ತೆ, ಆದರೆ ಕೈತುಂಬ ಲಾಭ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಪ್ರಯತ್ನಗಳಲ್ಲಿ ಮಿಶ್ರ ಫಲಗಳನ್ನು ಕಾಣ್ತೀರಿ. ಇನ್ನು ಬಂಧು ಮಿತ್ರರ ಜೊತೆಯಲ್ಲಿ ಅನಿರೀಕ್ಷಿತ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಇರುತ್ತೆ. ಹಣಕಾಸಿನ ತೊಂದರೆಗಳು ಒಮ್ಮೊಮ್ಮೆ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಯಾರೊಂದಿಗೂ ಕೂಡ ಈ ದಿನ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಬೇಡಿ. ನಿಮ್ಮ ಚಟುವಟಿಕೆಗಳು ಯಾರಿಗಾದರೂ ಒಬ್ಬರಿಗೆ ಗೊತ್ತಿರಬೇಕು, ಆ ರೀತಿಯಲ್ಲಿ ನೋಡಿಕೊಂಡು ಮುಂದುವರಿಸಿ. ಇನ್ನು ಈ ದಿನ ನಿಮ್ಮ ಅಭಿಪ್ರಾಯಗಳಾಗಲಿ ನಿಮ್ಮ ಆಲೋಚನೆಗಳಾಗಲಿ ಧನಾತ್ಮಕವಾಗಿರಲಿ, ಪಾಸಿಟಿವ್ ಆಗಿದ್ದಷ್ಟು ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಆದರೆ ಆಗಾಗ್ಗೆ ಬರುವಂಥ ನೆಗೆಟಿವ್ ಥಾಟ್ಸ್ ಏನಿದೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಈ ದಿನ ನಿಮ್ಮ ತಪ್ಪು ಒಪ್ಪುಗಳನ್ನು, ನಿಮ್ಮ ಅನುಭವಗಳನ್ನು ಈ ದಿನದಲ್ಲಿ ಸೂಕ್ತವಾಗಿ ಬಳಸಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಬೆಳಗಿನ ಅವಧಿಯಲ್ಲಿ ತುಂಬ ಉತ್ಸಾಹದಿಂದ ಇರ್ತೀರಿ. ಏನೋ ಒಂದು ಕೆಲಸವನ್ನು ಸಾಧನೆ ಮಾಡಲೇಬೇಕು ಅನ್ನುವಂಥ ಒಂದು ಹುರುಪು, ಆ ಒಂದು ಝೀಲ್ ಈ ದಿನ ನಿಮ್ಮಲ್ಲಿ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗೆ ಈ ದಿನ ಧನಾತ್ಮಕವಾಗಿ ಆಲೋಚನೆ ಮಾಡೋದ್ರಿಂದ ಪರಿಸ್ಥಿತಿ ಕೂಡ ತುಂಬ ಉತ್ಸಾಹದಾಯಕವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಹಳೆಯ ಸ್ನೇಹಿತರ ಭೇಟಿ ಅಥವಾ ಬಂಧುಗಳ ಒಂದು ಸಂಪರ್ಕ ನಿಮಗೆ ವಿಶೇಷವಾದಂಥ ಒಂದು ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಆತ್ಮವಿಶ್ವಾಸ ಕೂಡ ಬಹಳ ಚೆನ್ನಾಗಿದೆ. ಕೆಲಸವನ್ನು ಮಾಡ್ತೇನೆ, ಅದರಲ್ಲಿ ಒಂದು ಜಯ ಸಿಕ್ಕತ್ತೆ. ಹಾಗೆ ಈ ದಿನದ ಉದ್ದೇಶಿತ ಗುರಿಯನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲವೂ ಕೂಡ ಆತ್ಮವಿಶ್ವಾಸದಿಂದ ಕೂಡಿರುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ತುಂಬ ಉತ್ಸಾಹ ಇದೆ. ಸಮಾಜದ ಹಿರಿಯರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರಶಂಸೆ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮನೆಯವರಾಗಲಿ, ನೆರೆಹೊರೆಯವರಾಗಲಿ, ನಿಮ್ಮ ಬಂಧು ಬಾಂಧವರಾಗಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ತುಂಬ ರೆಕಗ್ನೈಸ್ ಮಾಡುವಂಥದ್ದು, ಅದಕ್ಕೆ ಒಂದು ಅಕ್ನಾಲೆಡ್ಜ್ ಮಾಡುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಅಸ್ತಿತ್ವದ ಬಗ್ಗೆನೇ, ನಿಮ್ಮ ಪ್ರೆಸೆನ್ಸ್ ಬಗ್ಗೆನೇ ನಿಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಹಾಗೆ ಈ ದಿನ ಸ್ತ್ರೀಯರಿಂದ ಕೆಲವೊಂದು ವಿಶೇಷವಾದಂಥ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ ಇದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಗೊತ್ತಿದ್ದರೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.